ಹಾಯ್ ಹಲೋ ನಮಸ್ತೆ. ಕನ್ನಡಿಗರ ಆಲದಮರ ಪಾಕ್ಷಿಕ ಪತ್ರಿಕೆಯ ಸಹಯೋಗದೊಂದಿಗೆ ವ್ಯವಸ್ಥೆಯಲ್ಲಿನ ವ್ಯವಸ್ಥೆ ಕತ್ತಲಿಗೆ ನಿರ್ಭೀತಿಯಿಂದ ಬೆಳಕು ಚೆಲ್ಲುವ ಫೋಕಸ್ 19 ಕನ್ನಡ ವಾಹಿನಿಯ ಕಾರ್ಯಕ್ರಮ ಕರ್ಮಕಾಂಡಕ್ಕೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ತುಮಕೂರು ಜಿಲ್ಲೆ ರಾಜ್ಯದ 2ನೇ ಅತಿದೊಡ್ಡ ಜಿಲ್ಲೆ. 330 ಗ್ರಾಮ ಪಂಚಾಯಿತಿಯುಳ್ಳ 11 ವಿಧಾನಸಭಾ ಕ್ಷೇತ್ರಗಳನ್ನೊಳಗೊಂಡ 10 ತಾಲೂಕಿನ ಜಿಲ್ಲೆ. 11 ವಿಧಾನಸಭಾ ಕ್ಷೇತ್ರಗಳು ಬೆಂಗಳೂರು ಗ್ರಾಮಾಂತರ, ಚಿತ್ರದುರ್ಗ ಮತ್ತು ತುಮಕೂರು ಲೋಕಸಭಾ ಕ್ಷೇತ್ರಗಳಿಗೆ ಹಂಚಿಕೆಯಾಗಿದೆ. ಅಲ್ಲಿಗೆ 11 MLA 3 MPಗಳ ಕಾರ್ಯಸ್ಥಾನ ತುಮಕೂರು ಜಿಲ್ಲಾ ಕೇಂದ್ರ ಅಂದರೆ ತಪ್ಪಾಗಲಾರದು. ಜಿಲ್ಲಾ ಕೇಂದ್ರವಾದ ತುಮಕೂರು ನಗರ ರಾಜ್ಯ ರಾಜಧಾನಿ ಬೆಂಗಳೂರಿನ ಪಶ್ಚಿಮದ ಹೆಬ್ಬಾಗಿಲು. ಭೌಗೋಳಿಕವಾಗಿ ವಿಭಿನ್ನತೆಯನ್ನು ಹೊಂದಿದ ಜಿಲ್ಲೆ. ಈ ಜಿಲ್ಲೆಯ 3 ತಾಲೂಕುಗಳು ಅಂತಾರಾಜ್ಯ ಗಡಿಯನ್ನ ಹೊಂದಿದೆ. ಐತಿಹಾಸಿಕ ಮಧುಗಿರಿ ಏಕಶಿಲಾ ಬೆಟ್ಟ, ಶಿರಾದಲ್ಲಿ ಕಸ್ತೂರಿ ರಂಗನಾಯಕನ ಕೋಟೆ, ರಾಮಾಯಣ ಕಾಲದ ಪೌರಾಣಿಕ ಪ್ರದೇಶ ನಾಮದ ಚಿಲುಮೆ, ದೇವರಾಯನ ದುರ್ಗ, ಜಾನಪದ ಸಾಹಿತ್ಯಕ್ಕೆ ಸ್ಫೂರ್ತಿ ನೀಡಿದ ಮೂಡಿಗಲ್ ಕುಣಗಲ್ ಕೆರೆ, ಕೊಬ್ಬರಿ ವಹಿವಾಟಿನ ಮಾರುಕಟ್ಟೆಗೆ ಖ್ಯಾತಿ ಪಡೆದ ತಿಪಟೂರು ಸೇರಿದಂತೆ ಜಿಲ್ಲಾ ಕೇಂದ್ರದಲ್ಲಿ ಕಾಯಕ ಯೋಗಿ ನಡೆದಾಡುವ ದೇವರು ಶ್ರೀ 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 ಶಿವಕುಮಾರ ಸ್ವಾಮಿಗಳ ನೆರಳಿನಡಿಯಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಯಿಂದ ಬಂದ ಮಕ್ಕಳು ಜಾತಿ ಮತಗಳ ಭೇದವಿಲ್ಲದೆ ಅಕ್ಷರಾಭ್ಯಾಸ ಪಡೆಯುತ್ತಿರುವ ಸಿದ್ಧಗಂಗಾ ಮಠವೂ ಇದೆ. ಹೀಗೆ ತುಮಕೂರು ಹಲವು ವೈಶಿಷ್ಟ್ಯತೆಗಳನ್ನೊಳಗೊಂಡಿದೆ. ನರೇಂದ್ರ ಮೋದಿಯವರ ಕನಸಿನ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಸುಮಾರು 1000 ಕೋಟಿ ಅನುದಾನ ಪಡೆದು ಅಭಿವೃದ್ಧಿ ಹೊಂದಿದ ನಗರ. ಸ್ಮಾರ್ಟ್ ಸಿಟಿ ನಗರವನ್ನು 4 ದಿಕ್ಕುಗಳಿಂದ ಪ್ರವೇಶ ಮಾಡಬಹುದು. ಪೂರ್ವದಿಂದ ರಾಜ್ಯ ರಾಜಧಾನಿ ಬೆಂಗಳೂರಿನಿಂದ ಬರುವವರು ಪ್ರವೇಶ ಮಾಡಿದರೆ ಚಿತ್ರದುರ್ಗ, ದಾವಣಗೆರೆ, ಹುಬ್ಬಳ್ಳಿ ಧಾರವಾಡ, ಹಾವೇರಿ, ಬಳ್ಳಾರಿ, ರಾಯಚೂರು ಸೇರಿದಂತೆ ಉತ್ತರ ಕರ್ನಾಟಕ ಮತ್ತು ಈಶಾನ್ಯ ಕರ್ನಾಟಕದ ಸುಮಾರು 19 ಜಿಲ್ಲೆಯ ಜನ ಉತ್ತರದಿಂದ ತುಮಕೂರು ನಗರ ಪ್ರವೇಶಿಸುತ್ತಾರೆ. ಮಂಡ್ಯ, ಮೈಸೂರು, ರಾಮನಗರ, ಹಾಸನ, ಚಾಮರಾಜನಗರ, ಕೊಡಗು ಜಿಲ್ಲೆಯ ಜನ ದಕ್ಷಿಣದಿಂದ ಪ್ರವೇಶ ಮಾಡಿದರೆ ಚಿಕ್ಕಮಗಳೂರು, ಶಿವಮೊಗ್ಗ, ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಪಶ್ಚಿಮದಿಂದ ಕಲ್ಪತರುನಾಡು ಸ್ಮಾರ್ಟ್ ಸಿಟಿ ತುಮಕೂರಿಗೆ ಪ್ರವೇಶ ಮಾಡಬೇಕು. ಇಂತಹ ಸ್ಮಾರ್ಟ್ ಸಿಟಿ ತುಮಕೂರು ನಗರ ಪ್ರವೇಶಕ್ಕೆ ಲೋಕೋಪಯೋಗಿ ಇಲಾಖೆ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಇಂಜಿನಿಯರ್ಗಳು ಪಶ್ಚಿಮ ಮತ್ತು ಉತ್ತರ ದಿಕ್ಕಿನಲ್ಲಿ 2 ಯಮದ್ವಾರ ನಿರ್ಮಾಣಕ್ಕೆ ಅವೈಜ್ಞಾನಿಕ ಯೋಜನೆಯನ್ನ ರೂಪಿಸಿ ಈಗಾಗಲೇ ಕಾರ್ಯರೂಪಕ್ಕೆ ತರಲು ಮುಂದಾಗಿದ್ದಾರೆ. ಅದರಲ್ಲಿ ಒಂದನ್ನ ಈ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಬಿಚ್ಚಿಡುತ್ತಿದ್ದೇವೆ. ಇದೇ ನೋಡಿ, ಲೋಕೋಪಯೋಗಿ ಇಲಾಖೆಯವರು ತುಮಕೂರು ನಗರವನ್ನ ಪಶ್ಚಿಮದಿಂದ ಪ್ರವೇಶ ಮಾಡುವ ಅಂದರೆ ಗುಬ್ಬಿ ಕಡೆಯಿಂದ ಬರುವ ಜನರಿಗಾಗಿ ಸ್ಮಾರ್ಟ್ ಸಿಟಿ ಯೋಜನೆಯ ಹೆಸರಿನಲ್ಲಿ ನಿರ್ಮಿಸುತ್ತಿರುವ ಯಮಕಂದಕ. ಗುಬ್ಬಿ ಕಡೆಯಿಂದ ತುಮಕೂರು ನಗರ ಪ್ರವೇಶ ಮಾಡುತ್ತಿದ್ದಂತೆ ರಸ್ತೆಯ ಎಡಭಾಗದಲ್ಲಿ 15 ಅಡಿ ಅಗಲ, ಸುಮಾರು 20 ಅಡಿ ಆಳಕ್ಕೆ ಚರಂಡಿ ಒಂದನ್ನು ನಿರ್ಮಿಸುತ್ತಿದ್ದಾರೆ. ಇದು ರಾಯಗಾಲುವೆ ಅಥವಾ ತೂಬುಗಾಲುವೆಯನ್ನ ಅಭಿವೃದ್ಧಿ ಮಾಡಿ ನಿರ್ಮಿಸುತ್ತಿರುವ ಚರಂಡಿಯಲ್ಲ. ಸಾಮಾನ್ಯವಾಗಿ ರಸ್ತೆಯ ಇಕ್ಕೆಲೆಗಳಲ್ಲಿ 3 ರಿಂದ 5 ಅಡಿ ಚರಂಡಿ ನಿರ್ಮಾಣ ಮಾಡಲಾಗುತ್ತದೆ. ಸಾಮಾನ್ಯವಾಗಿ ಯೋಜನೆಗಳನ್ನು ರೂಪಿಸಿ ಅನಂತರ ಅನುದಾನ ತರಲಾಗುತ್ತದೆ. ಆದರೆ ಸ್ಮಾರ್ಟ್ ಸಿಟಿ ಯೋಜನೆ ಅಡಿ ಬಂದಿರುವ ಕೋಟಿಗಟ್ಟಲೆ ಹಣ ಖರ್ಚು ಮಾಡಲೆಂದೇ ರೂಪಿಸಿರುವ ಅವೈಜ್ಞಾನಿಕ ಯೋಜನೆ ಈ ಯಮಕಂದಕ ಚರಂಡಿ ಯೋಜನೆ ಅಂದರೆ ತಪ್ಪಾಗಲಾರದು. ಕೋಟಿಗಟ್ಟಲೆ ಹಣ ತರಲು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಅವಕಾಶ ಇರುವುದರಿಂದ ಒಂದಷ್ಟು ಕೋಟಿ ಹಣವನ್ನು ಇಂತಹ ಅವೈಜ್ಞಾನಿಕ ಯಮಕಂದಕ ಚರಂಡಿಯನ್ನು ತುಮಕೂರು ನಗರ ವಿಭಾಗದ ಲೋಕೋಪಯೋಗಿ ಇಂಜಿನಿಯರ್ಗಳು ರೂಪಿಸಿ ಕಾರ್ಯರೂಪಕ್ಕೆ ತರುತ್ತಿದ್ದಾರೆ. ಇದು ತುಮಕೂರು ನಗರ ಪ್ರವೇಶ ಮಾಡುವವರ ರಸ್ತೆಯ ಎಡಭಾಗಕ್ಕೆ ಯಮಕಂದಕ ಚರಂಡಿ ನಿರ್ಮಾಣ ಮಾಡಲಾಗುತ್ತಿದೆ. ರಸ್ತೆಯಲ್ಲಿ ಅಚಾತುರ್ಯಗಳು, ಅವಘಡಗಳು ಯಾವ ರೀತಿ ಬೇಕಾದರೂ ಸಂಭವಿಸಬಹುದು. ಭವಿಷ್ಯದ ದಿನಗಳಲ್ಲಿ ರಸ್ತೆ ಅಪಘಾತದಲ್ಲಿ ಬೃಹತ್ ಯಮಕಂದಕಕ್ಕೆ ಬಿದ್ದು ಒಂದಷ್ಟು ಜನ ಸಾಯೋದನ್ನು ನೀವುಗಳು ನಿತ್ಯ ನಿರಂತರ ಸುದ್ದಿವಾಹಿನಿಗಳಲ್ಲಿ ನೋಡುವ, ಓದುವ ಒಂದು ಅವ್ಯವಸ್ಥೆಗೆ ತುಮಕೂರು PWD ಇಂದು ಅಡಿಪಾಯ ಹಾಕಿಬಿಟ್ಟಿದೆ. ಕೇಂದ್ರ ಸಚಿವ ವಿ ಸೋಮಣ್ಣನವರು ಇದೇ ರಸ್ತೆಯಲ್ಲಿ ಕ್ಷೇತ್ರದ ಅಭಿವೃದ್ಧಿಯ ಕೆಲಸಗಳಿಗೆ, ಕ್ಷೇತ್ರದ ಜನರ ಸಮಸ್ಯೆ ಆಲಿಸಲು ಸಂಚರಿಸುತ್ತಲೇ ಇರುತ್ತಾರೆ. ಮುಖ್ಯ ರಸ್ತೆಯಲ್ಲಿನ ಈ PWD ಬೃಹಸ್ಪತಿ ಇಂಜಿನಿಯರುಗಳ ಕಾರ್ಯವೈಖರಿ ಅವರ ಕಣ್ಣಿಗೆ ಬೀಳಲಿಲ್ಲವೇ? ಅಥವಾ ಭವಿಷ್ಯದ ದುರಂತಗಳು ಕೇಂದ್ರ ಸಚಿವರ ಕಲ್ಪನೆಗೆ ಸಿಗುತ್ತಿಲ್ಲವೇ? ಇನ್ನು ಈ ಬೃಹತ್ ಯಮಕಂದಕ ನಿರ್ಮಾಣದ ಹಿನ್ನೆಲೆ ಏನು ಗೊತ್ತೇ? ಯಾರ ಉದ್ಧಾರಕ್ಕಾಗಿ, ಯಾವ ಪುಣ್ಯಾತ್ಮರ ಅನುಕೂಲಕ್ಕಾಗಿ ಇಂತಹ ಯಮಕಂದಕ ನಿರ್ಮಾಣಕ್ಕೆ PWD ಮುಂದಾಗಿದೆ ಗೊತ್ತೇ?
ಬನ್ನಿ ಅದನ್ನು ನೋಡಿಕೊಂಡು ಬರೋಣ. ಇದು ನೋಡಿ ತುಮಕೂರು ಅಮಾನಿಕೆರೆಯ ಸಣ್ಣ ಕೋಡಿ. ಅಮಾನಿಕೆರೆಯ ನೀರು ಕೋಡಿ ಬಿದ್ದಾಗ ಸಣ್ಣ ಕೋಡಿಯ ತೂಬುಗಾಲುವೆಯ ಮೂಲಕ ಹರಿದು ಭೀಮಸಂದ್ರ ಕೆರೆ ಸೇರುತ್ತದೆ. ಕೇವಲ ಕೆರೆ ನೀರು ಮಾತ್ರವಲ್ಲ, ಕೆರೆಯ ಮೇಲ್ಭಾಗದಲ್ಲಿರುವ ಬಡಾವಣೆಯ ಚರಂಡಿ ನೀರು ಸಹ ಈ ತೂಬುಗಾಲುವೆ ಮೂಲಕ ಹರಿಯುತ್ತದೆ. ಈಗ ಇಲ್ಲಿ ಹರಿಯುತ್ತಿರುವುದು ನಗರದ ಬಡಾವಣೆಗಳ ಚರಂಡಿ ನೀರು. ಸ್ವಲ್ಪ ಮುಂದೆ ಹೋದರೆ ಇದೇ ಅಮಾನಿಕೆರೆಯ ದೊಡ್ಡ ಕೋಡಿ ಇದೆ. ಇಲ್ಲೂ ಸಹ ಕೆರೆಯ ಮೇಲ್ಭಾಗದ ಬಡಾವಣೆಯ ಚರಂಡಿ ನೀರು ರಾಜಗಾಲುವೆಯ ಮೂಲಕ ಭೀಮಸಂದ್ರ ಕೆರೆ ಸೇರುತ್ತದೆ. ರಾಜಗಾಲುವೆ ಎರಡೂ ಕಡೆ ಇದ್ದ ಬಫರ್ ಝೋನ್ ಪ್ರದೇಶವನ್ನ ಈಗಾಗಲೇ ವೈಟ್ ಕಾಲರ್ ಕಳ್ಳರು ಮಹಾನಗರ ಪಾಲಿಕೆ ಮತ್ತು ಸಣ್ಣ ನೀರಾವರಿ ಇಲಾಖೆಯ ಭ್ರಷ್ಟ ರಾಕ್ಷಸರ ಸಹಾಯದಿಂದ ನುಂಗಿ ನೀರು ಕುಡಿದು ಅದ್ದೂರಿ ಕಟ್ಟಡಗಳ ನಿರ್ಮಾಣ ಮಾಡಿಕೊಂಡಿದ್ದಾರೆ. ತುಮಕೂರಿನ ಪ್ರತಿಷ್ಠಿತ ಎಸ್ಮಾಲ್ ಕೂಡ ನಿಂತಿರುವುದು ರಾಜಗಾಲುವೆಯ ಬಫರ್ ಝೋನ್ ಮೇಲೆ. ರಾಜಗಾಲುವೆಗೆ ಇದ್ದಂತೆ ತೂಬುಗಾಲುವೆಗೆ ವಿಶಾಲವಾದ ಬಫರ್ ಝೋನ್ ಇರೋದಿಲ್ಲ. ಅಮ್ಮಮ್ಮ ಅಂದರೆ 4-5 ಅಡಿ ವಿಸ್ತೀರ್ಣದ ಬಫರ್ ಝೋನ್ ಇದ್ದರೆ ಹೆಚ್ಚು. ತೂಬುಗಾಲುವೆ ಕೂಡ ವಿಶಾಲವಾಗಿರೋದಿಲ್ಲ, ಅದು ಸಹ 4-5 ಅಡಿ ಇದ್ದರೆ ಹೆಚ್ಚು. ಅಮಾನಿಕೆರೆ ಸಣ್ಣ ಕೋಡಿಯಿಂದ ಬರುವ ನೀರು ಮತ್ತು ಚರಂಡಿ ನೀರು ತೂಬುಗಾಲುವೆ ಮೂಲಕ ಭೀಮಸಂದ್ರ ಕೆರೆ ಸೇರುತ್ತಿತ್ತು. ಚರಂಡಿ ನೀರು ಹರಿದು ಹೋಗುತ್ತಿದ್ದ ತೂಬುಗಾಲುವೆಯನ್ನು ಕೆಲವು ಮಹಾನುಭಾವರು ಮಹಾನಗರ ಪಾಲಿಕೆ ಮತ್ತು ಸಣ್ಣ ನೀರಾವರಿ ಇಲಾಖೆಯ ಭ್ರಷ್ಟ ರಾಕ್ಷಸರ ಸಹಾಯದಿಂದ ಕಬ್ಜಾ ಮಾಡಿಕೊಂಡು ನುಂಗಲು ಸಂಚು ಮಾಡಿದ್ದಾರೆ. ಭೂಗಳ್ಳರು ಮತ್ತು ಭ್ರಷ್ಟ ಇಂಜಿನಿಯರುಗಳ ಮಿಲನದ ಪಾಪದ ಕೂಸಾಗಿ ಹುಟ್ಟುತ್ತಿರುವುದೇ ಈ ಯಮಕಂದಕ ಚರಂಡಿ. ಯಾವ ಪರಿಯಾಗಿ ಈಗಾಗಲೇ ತೂಬುಗಾಲುವೆಯನ್ನ ನುಂಗಿದ್ದಾರೆ ಅಂತೀರಾ? ಬನ್ನಿ ಅದಕ್ಕೊಂದು ತಾಜಾ ಉದಾಹರಣೆ ತೋರಿಸ್ತೀನಿ. ನೋಡಿ, ಈ ಮಹಾನುಭಾವ ಎಎಸ್ ಪ್ಯಾಲೇಸ್ ಹೆಸರಿನ ಬೃಹತ್ ಕಲ್ಯಾಣ ಮಂಟಪದ ಕಟ್ಟಡ ಕಟ್ಟಿದ್ದಾನೆ. ಈ ಕಟ್ಟಡಕ್ಕೆ ಮಹಾನಗರ ಪಾಲಿಕೆ ಅದ್ಯಾವ ಮಹಾನುಭಾವ ಲೈಸೆನ್ಸ್ ಕೊಟ್ಟನೋ, ಅದ್ಯಾವ ಇಂಜಿನಿಯರ್ ಪ್ಲಾನ್ ಅಪ್ರೂವಲ್ ಮಾಡಿದನೋ, ಕಟ್ಟಡದ ಕಾಮಗಾರಿಯ ಆಯಾ ಹಂತದಲ್ಲಿ ಅದ್ಯಾವ ಇಂಜಿನಿಯರ್ ಇನ್ಸ್ಪೆಕ್ಷನ್ ಮಾಡಿದನೋ, ಅದೆಷ್ಟು ತಿಂದರೋ ದೇವರಿಗೇ ಗೊತ್ತು. ತೂಬುಗಾಲುವೆಯನ್ನ ಕಟ್ಟಡದ ಈ ಬುಡದಿಂದ ಆ ಬುಡಕ್ಕೆ ಬಿಟ್ಟುಕೊಂಡಿದ್ದಾನೆ. ಬಫರ್ ಝೋನ್ ಹಾಳಾಗಿ ಹೋಗಲಿ, ಕಟ್ಟಡದ ಒಂದು ಭಾಗವನ್ನ ತೂಬುಗಾಲುವೆಯ ಮೇಲೆಯೇ ತೇಲಿಸಿದ್ದಾನೆ. ಇಂತಹ ಹಲವು ಕಟ್ಟಡಗಳು ತೂಬುಗಾಲುವೆಯನ್ನ ನುಂಗಿಬಿಟ್ಟಿದ್ದಾವೆ. ಈ ತೂಬುಗಾಲುವೆಗೆ ಮಂಡಿಪೇಟೆಯಿಂದ ಬರುವ ಚರಂಡಿ ನೀರು ಗುಬ್ಬಿಗೇಟ್ ಚರಂಡಿ ಮೂಲಕ ಬಂದು ತೂಬುಗಾಲುವೆಯಲ್ಲಿ ವಿಲೀನವಾಗುತ್ತಿತ್ತು. ಆದರೆ ಭೂದಾಹಿ ದಗಾಕೋರರು ತೂಬುಗಾಲುವೆಯನ್ನ ಕಬ್ಜಾ ಮಾಡಲು ಚರಂಡಿ ನೀರನ್ನು ತೂಬುಗಾಲುವೆಗೆ ವಿಲೀನ ಮಾಡದೆ ತೂಬುಗಾಲುವೆಯನ್ನೇ ಚರಂಡಿಗೆ ವಿಲೀನ ಮಾಡಿಸಿಬಿಟ್ಟಿದ್ದಾರೆ. ಇದೇ ನೋಡಿ ತೂಬುಗಾಲುವೆ ಮತ್ತು ಚರಂಡಿಗಳ ಸಂಗಮದ ಕ್ಷೇತ್ರ. ಇಲ್ಲಿ ತೂಬುಗಾಲುವೆ ಚರಂಡಿಗೆ ವಿಲೀನವಾಗಿ ಬಿಟ್ಟಿತು. ಇಲ್ಲಿಂದ ಮುಂದೆ ಇದ್ದ ತೂಬುಗಾಲುವೆ ಜಾಗ ಭೂಗಳ್ಳರ ಜಾಗದಲ್ಲಿ ವಿಲೀನವಾಗಿ ಬಿಟ್ಟಿದೆ. 3-4 ಅಡಿಯ ಚರಂಡಿಯ ಒಳಗೆ ಸುಮಾರು 8 ಅಡಿಯ ತೂಬುಗಾಲುವೆ ವಿಲೀನವಾಗಿದ್ದರಿಂದ ಸ್ವಲ್ಪ ಮುಂದೆ ಹೋಗುತ್ತಿದ್ದಂತೆ 4 ಅಡಿಯ ಚರಂಡಿಯನ್ನು 15 ಅಡಿಗೆ ಅಗಲಿಸಿಬಿಟ್ಟಿದ್ದಾರೆ. ಮಳೆಗಾಲದಲ್ಲಿ ಮಳೆ ಹೆಚ್ಚಾದಾಗ ತೂಬುಗಾಲುವೆಯನ್ನು ವಿಲೀನ ಮಾಡಿಕೊಂಡ ಚರಂಡಿ ನೀರು ಸರಾಗವಾಗಿ ಹರಿಯದೆ ಈ ಪ್ರದೇಶವೆಲ್ಲ ಚರಂಡಿ ನೀರಿನ ಐಲ್ಯಾಂಡ್ ಆಗಿ ಬಿಡುತ್ತದೆ. ಇದು ಇಂದು ನಿನ್ನೆಯದಲ್ಲ, ಹಲವು ವರ್ಷಗಳ ಹಿಂದಿನಿಂದ ಈ ತೂಬುಗಾಲುವೆ ಅಕ್ರಮ ನಡೆದುಕೊಂಡು ಬಂದಿದೆ. ಈಗ ಸ್ಮಾರ್ಟ್ ಸಿಟಿ ಅನುದಾನದಲ್ಲಿ ಒಂದಷ್ಟು ಕೋಟಿ ಹಣ ನುಂಗಲು PWD ಬೃಹಸ್ಪತಿ ಇಂಜಿನಿಯರ್ಗಳು ತೂಬುಗಾಲುವೆ ನುಂಗಿ ನೀರು ಕುಡಿದ ನುಂಗುಬಾಕರು ದೇಶೋದ್ಧಾರಕರು. ಅವರಿಗೆ PWD ಕಡೆಯಿಂದ ಅನುಕೂಲ ಮಾಡಿಕೊಡಬೇಕಲ್ಲವೇ? ನದಿ, ಹಳ್ಳ, ಕಾಲುವೆ, ಚರಂಡಿ ಯಾವುದೇ ಇರಲಿ, ನೀರು ಎತ್ತರದಿಂದ ತಗ್ಗಿನ ಕಡೆಗೆ ಹರಿಯಬೇಕು. ಇಲ್ಲಿ ಭೀಮಸಂದ್ರ ಕೆರೆಗೆ ಹರಿದು ಹೋಗುವ ಮುಖ್ಯ ಕಾಲುವೆ ಎತ್ತರದಲ್ಲಿದೆ, ಆದರೆ ಚರಂಡಿ ತಗ್ಗಿನಲ್ಲಿ ಪ್ರಾರಂಭವಾಗುತ್ತದೆ. ನೋಡಿ, ಇಲ್ಲಿ ಚರಂಡಿ ಪ್ರಾರಂಭದಲ್ಲಿ ಕೇವಲ 4-5 ಅಡಿ ಇರುವ ಚರಂಡಿಯನ್ನ ಎತ್ತರದಲ್ಲಿನ ಕಾಲುವೆಗೆ ಸೇರಿಸಲು ಚರಂಡಿಯ ಅಗಲ ಮತ್ತು ಆಳವನ್ನ ಹೆಚ್ಚಿಸಿಕೊಂಡು ಹೋಗಿದ್ದಾರೆ PWD ಬೃಹಸ್ಪತಿ ಇಂಜಿನಿಯರುಗಳು. ನೈಸರ್ಗಿಕವಾಗಿ ನಿರ್ಮಾಣವಾಗಿದ್ದ ತೂಬುಗಾಲುವೆ ಅಭಿವೃದ್ಧಿಪಡಿಸುವ ಮೂಲಕ ಲೋಕಕ್ಕೆ ಉಪಯೋಗವಾಗಬೇಕಿದ್ದ PWD ಇಂಜಿನಿಯರ್ಗಳು ಮೃತ್ಯು ಕಂದಕವನ್ನ ನಗರದ ಮುಖ್ಯ ದ್ವಾರದಲ್ಲಿ ನಿರ್ಮಿಸುವ ಮೂಲಕ ಸ್ಮಾರ್ಟ್ ಸಿಟಿ ನಗರಕ್ಕೆ ಯಮದ್ವಾರವನ್ನ ನಿರ್ಮಿಸಿ ಭವಿಷ್ಯದಲ್ಲಿ ಹಲವು ಸಾವುಗಳಿಗೆ ನಾಂದಿ ಹಾಡಿಬಿಟ್ಟಿದ್ದಾರೆ. PWD ಬೃಹಸ್ಪತಿ ಇಂಜಿನಿಯರುಗಳ ಈ ಅಕ್ರಮದಿಂದ ರಸ್ತೆ ಪಕ್ಕದಲ್ಲಿ ಇರುವ ಉದ್ಯಮಿಗಳಿಗೆ ತಲೆನೋವು ಶುರುವಾಗಿದೆ. ಕೋಟಿಗಟ್ಟಲೆ ಹಣ ಸುರಿದು ಜಾಗ ಖರೀದಿಸಿ ಉದ್ಯಮ ಸ್ಥಾಪಿಸಿಕೊಂಡಿದ್ದಾರೆ. ಈಗ ಅವರ ಜಾಗದ ಮುಂದೆ
ಬೃಹತ್ ಯಮಕಂದಕ ಚರಂಡಿಗಳನ್ನ ನಿರ್ಮಾಣ ಮಾಡಿದರೆ ಅವರು ಜಾಗಗಳಿಗೆ ಹೋಗುವುದು ಹೇಗೆ? ಅವರ ಕೋಟಿಗಟ್ಟಲೆ ಬಂಡವಾಳ, ಅವರ ಉದ್ಯಮ ಏನಾಗಬೇಕು? ಒಂದಷ್ಟು ಜನ ಅವರ ಹಣದಿಂದಲೇ ಚರಂಡಿ ಮೇಲೆ ಕಾಂಕ್ರೀಟ್ ಸ್ಲಾಬ್ ಹಾಕಿಕೊಂಡು ಅಕ್ರಮಗಳ ಅವ್ಯವಸ್ಥೆಗೆ ಹೊಂದಿಕೊಂಡಿದ್ದಾರೆ. ಇನ್ನು ಕೆಲವರು ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಹೈಕೋರ್ಟ್ ಕೆಲವರ ಜಾಗದ ಮುಂದೆ ಚರಂಡಿ ನಿರ್ಮಾಣಕ್ಕೆ ಸ್ಟೇ ನೀಡಿದೆ. ನ್ಯಾಯಾಂಗ ವ್ಯವಸ್ಥೆ ಸ್ಟೇ ನೀಡಿದ ಮೇಲೆ ಕಾರ್ಯಾಂಗ ವ್ಯವಸ್ಥೆಯ ಭಾಗವಾಗಿರುವ ಪಿಡಬ್ಲ್ಯೂಡಿ ಅಯೋಗ್ಯ ಇಂಜಿನಿಯರುಗಳು ಹೈಕೋರ್ಟ್ ನಲ್ಲಿ ತಮ್ಮ ಅಹವಾಲನ್ನ ಸಲ್ಲಿಸಬೇಕು. ಆದರೆ ಎಡಬ್ಲ್ಯೂ ಮಹಾಶಯನೊಬ್ಬ ಉದ್ಯಮಿಗಳಿಗೆ ಪರೋಕ್ಷ ಬೆದರಿಕೆ ಹಾಕಿ ಕೇಸ್ ವಾಪಸ್ ಪಡೆಯುವಂತೆ ಒತ್ತಡ ಹಾಕುತ್ತಿದ್ದಾನಂತೆ. ವಾಮ ಮಾರ್ಗದಿಂದ ಹೈಕೋರ್ಟ್ಗೆ ಸಡ್ಡು ಹೊಡೆಯುವ ಪಿಡಬ್ಲ್ಯೂಡಿ ಇಂಜಿನಿಯರುಗಳ ಇಂತಹ ಉದ್ದಟತನಗಳಿಗೆ ಕಾರಣವೇನು ಗೊತ್ತೇ? ಪಿಡಬ್ಲ್ಯೂಡಿ, ಸ್ಮಾರ್ಟ್ ಸಿಟಿ, ಹನಿ ನೀರಾವರಿ, ಜಿಲ್ಲಾ ಪಂಚಾಯತ್, ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸೇರಿದಂತೆ ಹಲವು ತಾಂತ್ರಿಕ ಇಲಾಖೆಗಳ ಕಾಮಗಾರಿಗಳಲ್ಲಿ ಇಂಜಿನಿಯರ್ಗಳ ಪಾರ್ಟ್ನರ್ಶಿಪ್ ನಲ್ಲಿ ಗುತ್ತಿಗೆದಾರ ಕಾಮಗಾರಿ ನಡೆಸುತ್ತಾನೆ. ಕಾಂಟ್ರಾಕ್ಟರ್ಗಳಿಗೆ ಇಂಜಿನಿಯರ್ಗಳು ಪರ್ಸೆಂಟೇಜ್ ಪಾರ್ಟ್ನರ್ಸ್ ಗಳಾಗಿರುತ್ತಾರೆ. ಅಲ್ಪ ಸ್ವಲ್ಪ ಬಂಡವಾಳ ಕೂಡ ಹಾಕಿರುತ್ತಾರೆ. ಈ ಪಿಡಬ್ಲ್ಯೂಡಿ ಇಂಜಿನಿಯರ್ಗಳು ತಮ್ಮ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಯಾರ ಉದ್ಯಮ ಹಾಳಾದರೇನು, ಯಾರ ಮನೆ ಹಾಳಾದರೇನು, ಯಾವ ನಗರ ಹಾಳಾದರೇನು, ಇರುವ ಅಥವಾ ಬರುವ ಅನುದಾನಗಳನ್ನ ಖಾಲಿ ಮಾಡಿ ತಮ್ಮ ಜೋಳಿಗೆ ತುಂಬಿಸಿಕೊಳ್ಳುವುದು ಮಾತ್ರ ಈ ಅಯೋಗ್ಯ ಇಂಜಿನಿಯರುಗಳ ಗುರಿಯಾಗಿರುತ್ತದೆ. ಕಾಂಟ್ರಾಕ್ಟರ್ಗಳಿಗೂ ಅಷ್ಟೇ. ಸಂಬಂಧಿಸಿದ ಇಂಜಿನಿಯರುಗಳನ್ನೇ ಪರ್ಸೆಂಟೇಜ್ ಪಾರ್ಟ್ನರ್ ಮಾಡಿಕೊಂಡರೆ ಗುಣಮಟ್ಟ ಕಳಪೆಯಾಗಿದ್ದರೂ ಬಿಲ್ ಮಾಡಿಕೊಂಡು ಬಿಡಬಹುದು. ಯಾರದೇ ಕಿರಿಕಿರೋದಿಲ್ಲ. ಕಿರಿಕ್ ಮಾಡೋನೇ ಇಲ್ಲಿ ಪಾರ್ಟ್ನರ್ ಆಗಿರುತ್ತಾನೆ. ಈ ಒಂದು ಕೆಟ್ಟ ವ್ಯವಸ್ಥೆ ಭಾಗಶಃ ಎಲ್ಲಾ ತಾಂತ್ರಿಕ ಇಲಾಖೆಯಲ್ಲೂ ಇದೆ. ಸ್ಮಾರ್ಟ್ ಸಿಟಿ ಯೋಜನೆಯ ಭಾಗಶಃ ಎಲ್ಲಾ ಕಾಮಗಾರಿಗಳು ಇದೇ ರೀತಿಯ ಕಾಂಟ್ರಾಕ್ಟರ್ ಅಂಡ್ ಇಂಜಿನಿಯರ್ಸ್ ಗಳ ಹೊಂದಾಣಿಕೆಯಲ್ಲೇ ನಡೆದಿದ್ದು ಅನ್ನೋದು ಈಗ ತೆರೆದಿಟ್ಟ ಸತ್ಯ. ಕೇಂದ್ರ ಸಚಿವ ವಿ ಸೋಮಣ್ಣನವರು ಇಂತಹ ಅವೈಜ್ಞಾನಿಕ ಯೋಜನೆ, ಅನುದಾನಗಳ ಲೂಟಿ ಮಾಡುತ್ತಿರುವ ಇಂಜಿನಿಯರ್ಗಳ ಅಟ್ಟಹಾಸಕ್ಕೆ ಮೂಗುದಾರ ಹಾಕಿ ತೂಬುಗಾಲುವೆ ಕಬ್ಜಾ ಆಗಿರುವುದನ್ನು ತೆರವುಗೊಳಿಸಿ ತೂಬುಗಾಲುವೆಯನ್ನು ಅಭಿವೃದ್ಧಿಪಡಿಸುವ ಮೂಲಕ ಸಮಸ್ಯೆಗೆ ಪರಿಹಾರ ನೀಡುತ್ತಾರಾ ಎನ್ನುವುದನ್ನು ಕಾಲವೇ ಉತ್ತರ ನೀಡಬೇಕು. ನೋಡಿದ್ರಲ್ಲ, ಲೋಕಕ್ಕೆ ಉಪಯೋಗವಾಗಬೇಕಿದ್ದ ಲೋಕೋಪಯೋಗಿ ಇಲಾಖೆಯ ಬೃಹಸ್ಪತಿ ಇಂಜಿನಿಯರ್ಗಳ ಅಕ್ರಮವನ್ನ. ಪ್ರಿಯ ವೀಕ್ಷಕರೇ, ಇದೇ ಅವ್ಯವಸ್ಥೆಯ ಸಮಾಜದಲ್ಲಿ ನಾವು ನೀವು ಅಷ್ಟೇ ಅಲ್ಲ, ನಮ್ಮ ಮುಂದಿನ ಪೀಳಿಗೆ ಸಹ ಬದುಕು ಕಟ್ಟಿಕೊಳ್ಳಬೇಕಾಗಿದೆ. ಇಂತಹ ಅವ್ಯವಸ್ಥೆಯ ಬದಲಾವಣೆಗಾಗಿ ನಮ್ಮ ಈ ಒಂದು ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ನಮ್ಮ ವಿಡಿಯೋ ಲೈಕ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಅವ್ಯವಸ್ಥೆಯ ಬದಲಾವಣೆಗಾಗಿ ಈ ವಿಡಿಯೋ ಶೇರ್ ಮಾಡಿ. ಕರ್ಮಕಾಂಡದ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ನಮ್ಮ ಪ್ರಯತ್ನಕ್ಕೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಕಾಮೆಂಟ್ಗಳು ಸಭ್ಯತೆಯ ನೆಲೆಗಟ್ಟಿನಲ್ಲಿ ಇರಲಿ. ಅತಿ ಶೀಘ್ರದಲ್ಲಿ ಮತ್ತೊಂದು ಯಮದ್ವಾರ ಸ್ಮಾರ್ಟ್ ಸಿಟಿಯ ಉತ್ತರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಚಾಲನೆಯಾಗಿ ಅರ್ಧಕ್ಕೆ ನಿಂತಿರುವ ಕಥೆಯನ್ನು ಮತ್ತೊಂದು ಕರ್ಮಕಾಂಡದಲ್ಲಿ ನಿಮ್ಮ ಮುಂದೆ ಇಡಲು ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೂ ಕ್ಷೇಮವಾಗಿರಿ, ಸುರಕ್ಷಿತವಾಗಿರಿ. ಜೈ ಹಿಂದ್, ಜೈ ಕರ್ನಾಟಕ.